ದೀಪಗಳಿಂದ ದೀಪಗಳನ್ನ ಹಚ್ಚುವ ಹಬ್ಬ ದೀಪಾವಳಿ ಹಬ್ಬಕ್ಕೆ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಬದುಕು ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯದಿಂದ ತುಂಬಿರಲಿ. ಕತ್ತಲೆಯ ವಿರುದ್ಧ ಬೆಳಕಿನ ವಿಜಯವನ್ನ ಸಾರುವ ಈ ಹಬ್ಬವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಮತ್ತು ಉಜ್ವಲ ದಿನಗಳನ್ನ ತರಲಿ ಎಂದು ಆಶಿಸುತ್ತಾ ಶುಭ ಕೋರುವವರು ಶ್ರೀ ವೆಂಕಟೇಶ ನಾಯಕ ಬೈರಿಮಡ್ಡಿ, ಅಧ್ಯಕ್ಷರು, ಕರವೇ ತಾಲೂಕು ಘಟಕ, ಸುರಪುರ. ಸಮಸ್ತ ಸುರಪುರ ತಾಲೂಕಿನ ಜನತೆಗೆ ಮತ್ತು ವಿಶೇಷವಾಗಿ ನನ್ನ ಎಲ್ಲ ಕನ್ನಡದ ಮನುಷ್ಯಗಳಿಗೆ ಈ ಒಂದು ದೀಪಾವಳಿ ಹಬ್ಬದ ಶುಭಕಾಮನೆಗಳನ್ನು ತಿಳಿಸುತ್ತೇನೆ. ಈ ಒಂದು ದೀಪಾವಳಿ ಹಬ್ಬ ತಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷ, ಹೊಸ ಬೆಳಕನ್ನು ಮೂಡಿಸಲಿ. ತಮ್ಮೆಲ್ಲರ ಜೀವನ ಸುಖಕರವಾಗಿರಲಿ. ಹಾಗೆ ಈ ಬೆಳಕಿನ ಹಬ್ಬ ತಮ್ಮಲ್ಲಿ ಎಲ್ಲ ಅಂಧಕಾರವನ್ನು ಓಡಿಸಿ ಒಂದು ಬೆಳಕಿನ ದೀಪಾವಳಿ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಸಲ್ಲಿಸುತ್ತೇನೆ. ಹಾಗೆಯೇ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ವಿಶೇಷ ಒಂದು ಸೂಚನೆಯನ್ನು ನೀಡಬಯಸುತ್ತೇನೆ. ಯಾಕಂದರೆ ತಾವು ಇನ್ನು ಆ ದೀಪಾವಳಿ ಹಬ್ಬ ಅಂದರೆ ಆ ಮದ್ದುಗಳು ಸಿಡಿಸುವುದು ಅದು ವಿಶೇಷ ಹಬ್ಬ, ಪಟಾಕಿ ಸಿಡಿಸುವುದು. ತಾವು ಪರಿಸರ ಸ್ನೇಹಿ ಒಂದು ಪಟಾಕಿಗಳನ್ನು ತಾವು ಸಿಡಿಸಿರಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ಆ ಸಿಡಿಮದ್ದುಗಳ ಒಂದು ಸ್ಫೋಟದಿಂದ ಅನೇಕ ಅನಾಹುತಗಳು ತಾವೆಲ್ಲ ಪ್ರತಿ ವರ್ಷ ನೋಡ್ತಾ ಇದ್ದೀರಿ. ಕಣ್ಣುಗಳಾಗಲಿ, ಕಣ್ಣುಗಳಿಗೆ ಹಾನಿ ಆಗಿರಲಿ, ಇನ್ನಿತರ ದೇಹದ ಅಂಗಗಳಿಗೆ ಹಾನಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಪರಿಸರ ಸ್ನೇಹಿ ಪಟಾಕಿಯನ್ನು ಉಪಯೋಗಿಸಿ ತಮ್ಮ ಮನೆ ಮುಂದೆ ಆಚರಿಸಬೇಕು. ಪರಿಸರ ಸ್ನೇಹಿ ಪಟಾಕಿಯೊಂದಿಗೆ ಆಚರಿಸಬೇಕಂತ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಹಾಗೆಯೇ ನಮ್ಮ ಎಲ್ಲ ಕರ್ನಾಟಕ ರಕ್ಷಣೆ ವೇದಿಕೆಯ ಎಲ್ಲ ನನ್ನ ಕನ್ನಡದ ಮನುಷ್ಯಗಳಿಗೂ ಕೂಡ ಮತ್ತೊಮ್ಮೆ ನಾನು ದೀಪಾವಳಿ ಹಬ್ಬದ ವಿಶೇಷ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ದೀಪಾವಳಿ ಹಬ್ಬ ತಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಂತ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತೇನೆ.